ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವಾಕಾಂಕ್ಷೆಯ ಪ್ರಮುಖ ತೆರಿಗೆ ಮಸೂದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕ ಸಂಸತ್ತು ಕಾಂಗ್ರೆಸ್ನಲ್ಲಿ ಅಂಗೀಕಾರಗೊಂಡಿದೆ. ಇದುವರೆಗೂ ಸಹಿ ಮಾಡಲಾದ ಮಸೂದೆಗಳ ಪೈಕಿ ಇದು ಅತಿ ದೊಡ್ಡ ಮಸೂದೆಯಾಗಿದೆ ಅಂತ ಟ್ರಂಪ್ ಬಣ್ಣಿಸಿದ್ದಾರೆ. ಅಮೆರಿಕವು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದ್ದು ನಾವು ಇದನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡ್ತೀವಿ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಅವ್ರು ಯಾವ ಸಂತಸ ಬೇಕಾದ್ರೂ ಮಾಡ್ಕೋಬಹುದು. 1000 ಪೇಜ್ ಇದೆಯಂತೆ, ಒಂದು ಮಣ ಇದೆ. ಅವ್ರು ಹೇಳ್ತಾರೆ ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ದೀನಿ, ಅಮೆರಿಕ ಹಿಸ್ಟ್ರಿನಲ್ಲೇ ನೋಡಿಲ್ಲ ನೀವು ಯಾರುವೆ ಅಂತ. ಇನ್ಯಾರೋ ಇನ್ನೊಂದು ಅದೇ ನಮ್ಮದು ಹೆಲ್ತು ಅದು ಇದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ದೀನಿ ನಾನು. ಇನ್ನೊಂದು ಅಮೇರಿಕಾದು ವೆಟ್ರನ್ಸ್ ಅಂದರೆ ಇದು ಸೇನಾಪಡೆಗಳ ನಿವೃತ್ತರು ಮತ್ತು ಬಾರ್ಡರ್ಗೆ ಪ್ರೊಟೆಕ್ಷನ್ಗೆ ದುಡ್ಡು ಎಲ್ಲ ಸಿಕ್ಕಾಪಡೆ ಕೊಡ್ತಾಯಿದ್ದೀನಿ ದುಡ್ಡು, ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಎಲ್ಲ ಅಂತ ಇರ್ಬೋದು. ರಿವರ್ಸ್ ಇರೋದೇನು ಅಪ್ಪ, ಲಕ್ಷಾಂತರ ಮಿಲಿಯನ್ಸು ಲಕ್ಷ ಜನ ನಿನ್ನ ಪಾಲಿಸಿಯಿಂದ ಹೆಲ್ತ್ ಆರೋಗ್ಯದ ಕವಚದಲ್ಲಿರೋರು ಹೊರಗೆ ಬರ್ತಾರೆ, ಫುಟ್ಪಾತಿಗೆ ಬೀಳ್ತಾರೆ ಅವರೆಲ್ಲ ಅಂತ ಕೆಲವರು. ಇನ್ನು ಕೆಲವರು ಮುಂದಿನ 2030 ಅಂದರೆ ಇನ್ನು 6-7 ವರ್ಷದ ಒಳಗಡೆನಲ್ಲಿ $5 ಟ್ರಿಲಿಯನ್ ಅಷ್ಟು ನಮ್ಮದು ಸಾಲದ ಪ್ರಮಾಣ ಹೆಚ್ಚಾಗತ್ತೆ. ಈಗಾಗಲೇ 26 ಟ್ರಿಲಿಯನ್ನಲ್ಲಿದ್ದೀವಿ, ಇನ್ನು 5 ಸೇರಿಸಿದ್ರೆ ಇನ್ನು 31 ಆಗುತ್ತೆ. ಸಾಧ್ಯನೇ ಇಲ್ಲ ಅಮೆರಿಕ ಬದುಕಕ್ಕೆ ಅಂತ ಇನ್ನು ಕೆಲವರ ವಾದ. ಸಾಹೇಬನ ವಾದ ಅದಲ್ಲ. ಯಾರು ಹೇಳೋರು ಕೇಳೋಲ್ಲ, ಅವ್ರು ಯಾರು ಏನು ಹೇಳ್ತಾರೆ ಹಂಗೆ ನಡ್ಕೊಂಡು ಹೋಗಲಿ. ನಮಗೇನಕ್ಕೆ ಈಗ ಸದ್ಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಕಾಣುತ್ತೆ. ನಮಗೆ ನಮ್ಮದನ್ನು ನೋಡ್ಕೊಂಡ್ರೆ ಸಾಕಾಗಿದೆ. ಇನ್ನು ಈ ಅಪ್ಪನ ಎಲ್ಲಿ ನೋಡೋಣ. ನಮಗೀಗಾಗೋದೇನು ಬಿಲ್ಲಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ನಾನು ಕರಿತೀನಿ ಅಂದ್ಕೊಂಡಲ್ಲ. ಈಗ ಇದು ಇರಲಿಲ್ಲ, ಈಗ ಇದನ್ನು ಅನುಭವಿಸ್ಬೇಕಷ್ಟೆ. ಅಮೇರಿಕದಲ್ಲಿ ಭಾರತೀಯರಿದ್ದಾರೆ ಬಹುಜನರು. ಅಂದರೆ ಅಮೇರಿಕದಲ್ಲಿರುವ ಭಾರತೀಯರು ಅಲ್ಲಿಯ ಪ್ರಜೆಗಳಾಗದೇ ಇರುವವರು. ನಾನು ಹೇಳ್ತಿರೋದು ಅಮೇರಿಕದಲ್ಲಿ ಪ್ರಜೆ ಆಗಿದ್ದರೆ, ಭಾರತೀಯನೇ ಆಗಿರಲಿ, ಬಟ್ ಪ್ರಜೆ ಆಗಿದ್ದರೆ ಇದು ಅಪ್ಲೈ ಆಗಲ್ಲ. ಪ್ರಜೆ ಆಗಿಲ್ಲದಿದ್ದರೆ ಅಂದರೆ ಗ್ರೀನ್ ಕಾರ್ಡಲ್ಲಿ ಇದ್ದರೆ, ಇನ್ಯಾವುದೋ ಬೇರೆ ಬೇರೆ ವೀಸಾಗಳಲ್ಲಿದ್ದರೆ, H1 ವೀಸಾಗಳಲ್ಲಿದ್ದರೆ, ಯಾವುದೋ J ವೀಸಾನಲ್ಲಿದ್ದರೆ, ಯಾವುದೋ F1 F2 ವೀಸಾಗಳಲ್ಲಿದ್ದರೆ, ಬಿಸ್ನೆಸ್ಸು B1 B2ನಲ್ಲಿದ್ದರೆ ಹೋಗಿದ್ದರೆ, ಈ ವೀಸಾಗಳು ಎಕ್ಸೆಪ್ಟ್ ದ ಸಿಟಿಸನ್ಶಿಪ್ ಬಿಟ್ಟು ಯಾರಾದರೂ ಇಂಡಿಯಾಗೆ ದುಡ್ಡು ಕಳಿಸ್ಬೇಕು ಅಂತ ಕಳಿಸಿದ್ರೆ 3.5% ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಕಟ್ಟಲೇಬೇಕಾಗುತ್ತೆ. ನಮ್ಮ ದೇಶಕ್ಕೆ ಅಮೇರಿಕಾಯಿಂದ ಆ್ಯನ್ಯುಯಲಿ ವಾರ್ಷಿಕ $42 ಬಿಲಿಯನ್ ಅಷ್ಟು ರೆಮಿಟೆನ್ಸ್ ಇದೆ ನಮ್ಮ ದೇಶಕ್ಕೆ. ಇದೆ ನಮ್ಮದೇ, ಇಲ್ಲಿಂದನೂ ಆ ಕಡೆಗಿದೆ, ಆ ಕಡೆಯಿಂದನೂ ಈ ಕಡೆಗಿದೆ. $42 ಬಿಲಿಯನ್ ಅಷ್ಟು ರೆಮಿಟೆನ್ಸ್ಗಳಿವೆ ನಮಗೆ. ಅದಕ್ಕೆ 3.5% ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಷ್ಟು ದುಡ್ಡನ್ನು ಅವ್ರು ಕಡಿತ ಮಾಡಿ ಇಟ್ಕೋತಾರೆ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಇದು ಬರೀ ಭಾರತಕ್ಕಲ್ಲ. ಓಕೆ ಸಾರಿ, ಇನ್ನು ನಾಳೆ ಬೆಳಗ್ಗೆ ಯಾರು ಕಳ್ಸ್ಕೊಂಡು ಎಲ್ಲಿ ಟ್ರಂಪ್ ಮೋದಿ ಫ್ರೆಂಡು ಅಂತೀರಿ ಅಂತ ಸ್ಟಾರ್ಟ್ ಮಾಡಿಬಿಡ್ಬೇಡಿ. ಆಮೇಲೆ ಭಾರತಕ್ಕಲ್ಲ, ಎಲ್ಲರಿಗೂ ಅಪ್ಲೈ ಆಗತ್ತೆ. ಯಾವ ದೇಶದವರಿದ್ದರೂ ಆಗತ್ತೆ. ಎಸ್.